5 ದಿನ 5 ವಿಭಿನ್ನ ಸಾರುಗಳು ಎನ್ನುವ ಸೀರೀಸ್ ನ ಭಾಗ 1ರಲ್ಲಿ ನಾವು ನೋಡ್ತಿರೋದು ಒಂದು ಅದ್ಭುತವಾದ ಗೊಜ್ಜು. ಇದು ಬಿಸಿ ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲದ್ರ ಜೊತೆನೂ ಬೊಂಬಟಾಗಿರುತ್ತೆ. ಇದು ಮಾಡೋದಕ್ಕಂತೂ ಬಹಳ ಸುಲಭ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ಒಂದು ಚೂರು ಎಣ್ಣೆ ಹಾಕೊಂಡು ಸಾಸಿವೆ ಸಿಡಿಸ್ಕೋಬೇಕು. ನಂತರ ಒಂದು 15ರಿಂದ 20 ಸಾಂಬಾರು ಈರುಳ್ಳಿ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಈರುಳ್ಳಿನೂ ಹಾಕೋಬೇಕು. ಆಮೇಲೆ ಒಂದ್ ಸ್ವಲ್ಪ ಹಸಿಮೆಣಸು ಹಾಕಿ. ಇದರ ಮುಖ್ಯ ಪದಾರ್ಥ ಈ ನಾಟಿ ಹಾಗಲಕಾಯಿ. ಇದು ಸಿಕ್ಕಿಲ್ಲ ಅಂದ್ರೆ ಮಾಮೂಲಿ ಹಾಗಲಕಾಯಿ ಕೂಡ ಬಳಸಬಹುದು. ಬಟ್ ಮುಖ್ಯ ಏನಂದ್ರೆ ಇದನ್ನ ಸಣ್ಣದಾಗಿ ಸ್ಲೈಸ್ ಮಾಡ್ಕೋಬೇಕು. ನಂತರ ಇದನ್ನು ಕೂಡ ಬಾಣಲಿಗೆ ಹಾಕೊಂಡು ಇದು ಬೇಯೋ ತನಕ ಲೈಟ್ ಆಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಆ ಗ್ಯಾಪ್ ಅಲ್ಲಿ ಒಂದು 100 ಗ್ರಾಂ ಕಡಲೆ ಬೀಜ ಒಂದು ಬಾಣಲಿಗೆ ಹಾಕಿ ಎಣ್ಣೆ ಇಲ್ಲದ ಹಾಗೆ ಅದು ಬೇಯೋ ತನಕ ರೋಸ್ಟ್ ಮಾಡ್ಕೊಂಡು ಕೂಡಾಗೋಗ್ಬಿಡಿ. ಅಷ್ಟರಲ್ಲಿ ಹಾಗಲಕಾಯಿ ಆಲ್ಮೋಸ್ಟ್ ಬೆಂದಿರುತ್ತೆ. ಅದರೊಳಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಸೇರಿಸ್ಕೊಂಡು ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಸ್ವಲ್ಪ ಜಾಸ್ತಿ ಚಿಲ್ಲಿ ಪೌಡರ್ ಹಾಗೂ ಚೂರೆ ಅರಿಶಿನ, ಹಿಂಗು ಹಾಗೂ ಪೆಪ್ಪರ್ ಹಾಕೊಂಡು ಅದರ ಹಸಿ ವಾಸನೆ ಹೋದ್ಮೇಲೆ ಅದರೊಳಗೆ ಹುಣಸೆ ರಸ ಹಾಗೂ ಸ್ವಲ್ಪ ನೀರು ಸೇರಿಸಿ ಅದನ್ನು ಕುದಿಯಕ್ ಬಿಡಿ. ಈಗ ಕಡಲೆ ಬೀಜದ ಸಿಪ್ಪೆ ಆದಷ್ಟು ತೆಗೆದು ಅದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಲೈಟ್ ಆಗಿ ಕ್ರಶ್ ಮಾಡಬೇಕು. ನೋಡಿ ಇಷ್ಟೇ ಆಗಿರ್ಬೇಕು. ಇದನ್ನ ಇದ್ರೊಳಗೆ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದ್ 5 ನಿಮಿಷ ಮುಚ್ಚಿಟ್ರೆ ಸೆಟ್ ಗುರು. ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ, ಮಜಾ ಮಾಡಿ. ಈಗಾಗಲೇ ನೀವು ನನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಜಲ್ದಿ ಫಾಲೋ ಮಾಡಿ. ಮುಂದಿನ ದಿನಗಳಲ್ಲಿ ಹಲವಾರು ವಿಭಿನ್ನ ರೆಸಿಪಿಗಳನ್ನು ನಿಮ್ಮ ಮುಂದೆ ತಂದು ಬಡಿಸ್ತಾ ಇರ್ತೀನಿ. ಥ್ಯಾಂಕ್ ಯು.